ಪರ್ಸೆಂಟೇಜ್ ಪಡೆದು ಬಿಹಾರಕ್ಕೆ ಕಳಿಸ್ತಾ ಇದ್ದಾರೆ. ಸಿಎಂ ಡಿನ್ನರ್ ಮೀಟಿಂಗ್ ಕರೆದಿದ್ದು ಯಾಕೆ ಹೀಗಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಪ್ರಶ್ನೆ ಮಾಡಿದ್ದಾರೆ. ಒಬ್ಬೊಬ್ಬ ಸಚಿವರನ್ನು ಪ್ರತ್ಯೇಕ ಕರೆದು ಫಿಕ್ಸ್ ಮಾಡಿದ್ದಾರೆ, ಯಾರು ಎಷ್ಟು ಕೊಡಬೇಕು ಅಂತ ಫಿಕ್ಸ್ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಹೈಕಮಾಂಡ್ಗೆ ಕರ್ನಾಟಕ ಕಾಂಗ್ರೆಸ್ ಎಟಿಎಂ ಆಗಿದೆ ಅಂತಲೂ ಕೂಡ ಆರೋಪಿಸಿದ್ದಾರೆ ಜಗದೀಶ್ ಶೆಟ್ಟರ್. ಅಲ್ಲಿ ಬಿಹಾರ ಎಲೆಕ್ಷನ್ ಸಲುವಾಗಿ ಅವತ್ತೇನು ಡಿನ್ನರ್ ಮೀಟಿಂಗ್ ಕರೆದ್ರು ಮುಖ್ಯಮಂತ್ರಿಗಳು. ಆ ಡಿನ್ನರ್ ಮೀಟಿಂಗ್ ಕರೆದಿದ್ದೆ ಅದಕ್ಕೆ ಒಬ್ಬೊಬ್ಬ ಮತ್ತು ಅದರಲ್ಲಿ ಪತ್ರಿಕೆಯಲ್ಲಿ ಬಂದರು, ನಿಮ್ಮ ಪತ್ರಿಕೆಯಲ್ಲಿ ಒಬ್ಬೊಬ್ಬ ಮಂತ್ರಿಗಳು ಸಪ್ರೇಟ್ ಕರೆದು ಮಾತಾಡಿದ್ದಾರೆ. ಅಂದ್ರೆ ಅವ್ರ ಇಲಾಖೆ, ಅವ್ರದ್ದು ಸ್ಟ್ರೆಂತ್ ಎಷ್ಟು, ಅವ್ರ ಕೆಪಾಸಿಟಿ ಎಷ್ಟು ಅಂತ ನೋಡಿಕೊಂಡು ಒಂದೊಂದು ಫಿಕ್ಸ್ ಮಾಡಿದ್ದಾರೆ. ನೀವಿಷ್ಟು ಹಣ ಕೊಡಬೇಕು, ನಿಮ್ಮ ಇಲಾಖೆಯಿಂದ ಇಷ್ಟು ಹಣ ಕೊಡಬೇಕು, ಅಲ್ಲೇ ಬಿಹಾರಕ್ಕೆ ಇಲೆಕ್ಷನ್ ರೊಕ್ಕ ಕಳಿಸ್ಬೇಕು. ಇದೆಲ್ಲ ಮಾತುಕತೆಯಾಗಿ ಇವತ್ತು ಬಿಹಾರಕ್ಕೆ ಹಣ ಯಾಕಂದರೆ ಇಡೀ ರಾಷ್ಟ್ರದಲ್ಲಿ ಒಂದು ಸೋರ್ಸ್ಫುಲ್ ಇರುವಂಥ ರಾಜ್ಯ ಕಾಂಗ್ರೆಸ್ಗೆ ಅಂದರೆ ಕರ್ನಾಟಕ. ಎಟಿಎಂ ಹೈಕಮಾಂಡಿಗೆ ಇವತ್ತು ಯಾವುದಾದ್ರೂ ಎಟಿಎಂ ಇದ್ದರೆ ಅದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ. ಅದಕ್ಕಾಗಿ ಬಿಹಾರದ ಹಣ ಅಲ್ಲಿ ಕಳಿಸ್ಲಿಕ್ಕೆ ಅದಕ್ಕೆ ಕರಪ್ಷನ್ ಯಾಕೆ ರ್ಯಾಂಪಿಟ್ ಆಗಿದೆ, ಕಮಿಷನ್ ಯಾಕೆ ಜಾಸ್ತಿ ಆಗಿದೆ, ಅವ್ರು ಕೇಳಿದ್ರೆ ಅಪಸಾದ ಹೋಗಿ ಕೇಳಿದ್ರೆ ಹೇಳ್ತಾರೆ ಅವರು ಬಿಹಾರಿಗೆ ರೊಕ್ಕ ಕಳಿಸ್ಬೇಕು ನಾವು, ಅದಕ್ಕೆ ಜಾಸ್ತಿ ಆಗಿದೆ. ಎಲ್ಲಿವರೆಗೆ ಅಂದರೆ ಬೆಂಗಳೂರಿನಲ್ಲಿ BDA ಇದೆ, ಕಾರ್ಪೊರೇಷನ್ ಇದೆ, ಬೇರೆ ಬೇರೆ ಸಂಸ್ಥೆಗಳಿದಾವಲ್ಲ, ಬಿಲ್ಡಿಂಗ್ ಪರ್ಮಿಷನ್ ತೊಗೋಬೇಕು, ಅಷ್ಟೇ ಅಲ್ಲ CC ತೊಗೋಬೇಕು, ಬಿಗಿನಿ ಅದನ್ನ ಯಾವುದೋ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೆ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ತೊಗೋಬೇಕು. ಮತ್ತು ಇನ್ನಿತರ ಯಾವುದೇ ಸರ್ಟಿಫಿಕೇಟ್ ತೊಗೊಳಕ್ಕೆ ಹೋಗ್ರಿ ನೀವು BDAದೊಳಗೆ